ರಾಜ್ಯಸಭಾ ಮಾಜಿ ಸದಸ್ಯನ್ನೇ ಅಲ್ದಾಡಿಸಿದ್ದಾರೆ ಅಧಿಕಾರಿ. ತುಮಕೂರು ಜಿಲ್ಲೆ ಗುಬ್ಬಿಯ ಭೂಮಾಪನ ಅಧಿಕಾರಿ ಈ ರೀತಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಆ ನಟಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ ಮಾಜಿ ಸದಸ್ಯೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಿರಿಯ ಗಾಯಕಿ ರಾಜ್ಯಸಭಾ ಮಾಜಿ ಸದಸ್ಯೆ ಬಿ ಜಯಶ್ರೀ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರು ತಮ್ಮ ಭೂಮಿಯನ್ನ ದಾನ ಮಾಡೋದಕ್ಕೆ ಮುಂದಾಗಿದ್ರು. ಗಾಯಕಿ ನಟಿ ರಂಗ ಚಟುವಟಿಕೆಗಳಿಗೆ ಅದು ಯೂಸ್ ಆಗಲಿ ಅಂತ ಹೇಳಿ ದಾನ ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಹಣ ಪಾವತಿ ಮಾಡಿದ್ದಾರೆ. ಆದರೆ ಸರ್ವೆ ಮಾಡದೆ 1 ತಿಂಗಳಿಂದ ಅಧಿಕಾರಿ ಶಿವಾನಂದ್ ಕಳ್ಳಾಟವನ್ನ ಆಡ್ತಾ ಇದ್ದಾರಂತೆ. ಗುರುವಾರ ಕಚೇರಿಗೆ ಬನ್ನಿ ಅಂತ ಹೇಳಿ ಕರೆಸಿ ನಾಪತ್ತೆಯಾಗಿದ್ದಾನೆ ಸರ್ವೇಯರ್ ಶಿವಾನಂದ. ದಾನ ಮಾಡ್ತಾ ಇದ್ದೀನಿ ಟ್ರಸ್ಟಿಗೆ. ದಾನನೇ ಕೊಡಕ್ ಬರಲ್ಲ ಅಂತ ನಾಯಪ್ಪ ಕೂತ್ಕೊಳ್ಳಲ್ಲ ಅಂತಾನೆ. ಇಂಪಾರ್ಟೆಂಟ್ ಅವ್ರದ್ದು ಇಂಪಾರ್ಟೆಂಟ್ ಅಂತಂದ್ರೆ ಏನ್ ಸರ್ ನ್ಯಾಯ? ಬಂದ್ಬಿಡ್ತೀನಿ, ಇದೊಂದು ಎಮರ್ಜೆನ್ಸಿ ಬಂದಿದೆ ಅಂತ ಓಡ್ ಬಂದಿದ್ದೀನಿ. ಸೈನ್ಗೆ ಯಾರಿಗೋ ಒಬ್ಬರಿಗೆ ವಹಿಸ್ಬಿಟ್ಟು ಹೊರಟೋಗಿದ್ದಾರೆ ಸೈನ್ಗೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್. ಈಗ ಒಳ್ಳೆ ಉದ್ದೇಶದಿಂದ ಭೂಮಿ ದಾನ ಮಾಡೋದಕ್ಕೆ ಈಕೆ ಮುಂದಾಗಿದ್ರು ಕೂಡ ಅಧಿಕಾರಿ ಯಾಕೆ ಕಳ್ಳಾಟ ಆಡ್ತಾ ಇದ್ದಾರೆ, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಸುಮಿತಾ, ಏನು ಈ ಒಂದು ವಿಚಾರ ನಿನ್ನೆ ಒಂದು ಹಿರಿಯ ನಟಿ ಜಯಶ್ರೀ ಅವರು ಗುಬ್ಬಿಗೆ ಬಂದಿದ್ದಾರೆ. ಅಂದ್ರೆ ಗುಬ್ಬಿಯಲ್ಲಿ ಅವರ ಸ್ವಂತ ಆಸ್ತಿ ಇದೆ. BH ರೋಡ್ ಸೈಡ್ ಅಲ್ಲಿ ಅವರ ತಂದೆಯವರ ಸಮಾಧಿಯಿಂದ ಹಿಡಿದು ತೋಟ ಎಲ್ಲ ಅವ್ರದ್ದು ಆಸ್ತಿ ಇದೆ. ಅವರು ಒಂದು ಒಳ್ಳೆ ಉದ್ದೇಶಕ್ಕೆ ಏನೋ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಕ್ಕೆ ಅವರು ಭೂಮಿಯನ್ನ ದಾನ ಮಾಡ್ಬೇಕು ಅಂತ ಹೇಳಿ ಅವರು ಬಂದಿರ್ತಾರೆ. ಆದ್ರೆ ಅವ್ರಿಗೆ ಏನು ಕರೆಸಿದಂತ ಅಧಿಕಾರಿ ಕೈಗೆ ಸಿಕ್ಕಿಲ್ಲ. ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಬೇರೊಬ್ಬ ಅಧಿಕಾರಿಗೆ ಆತನ ಜವಾಬ್ದಾರಿ ವಹಿಸಿ ಹೋಗಿರ್ತಕ್ಕಂಥದ್ದು. ಆ ಅಧಿಕಾರಿ ಕೂಡ ಏನ್ ಜವಾಬ್ದಾರಿ ತಗೊಳ್ತಾನ ಆ ಅಧಿಕಾರಿ ಕೂಡ ಇವ್ರಿಗೆ ಕೈಗೆ ಸಿಗೋದಿಲ್ಲ. ಸುಮಾರು 2-3 ಗಂಟೆಗಳ ಕಾಲ ಜಯಶ್ರೀ ದೇವಿ ಅವ್ರನ್ನ ಅಲ್ಲೇ ಕೂರಿಸಿ ಸರಿಯಾದ ರೀತಿಯಾದಂತ ಇನ್ಫಾರ್ಮೇಶನ್ ಕೊಡದೆ ಪರದಾಡ್ತಿರ್ತಕ್ಕಂಥದ್ದು. ಕೊನೆಗೆ ಅವರ ಸಹನೆ ಮೀರಿ ಅಧಿಕಾರಿಗಳ ಜೊತೆ ಅವರು ವಾಗ್ವಾದ ಕೇಳಿರ್ತಕ್ಕಂಥದ್ದು. ನಮ್ಗೇನ್ ಕೆಲಸ ಇರೋದಿಲ್ವಾ, ಬೆಂಗಳೂರಿಂದ ಕರೆಸ್ಕೊಂಡಿದ್ರ, ನೀವು ಕರೆದಿದ್ದಕ್ಕೆ ನಾವು ಕೂಡ ಬಂದಿರೋದು, ಆದ್ರೂ ಕೂಡ ನಮಗೆ ಇನ್ ಟೈಮಿಗೆ ಇಲ್ಲೇನು ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ಹಿರಿಯ ನಟಿ ಜೊತೆಲಿ ಇಷ್ಟೊಂದು ಇಂಥ ಒಂದು ಒಳ್ಳೆ ಮನಸ್ಸಿರಂತ ವ್ಯಕ್ತಿಗೆ ಯಾರು ಕೂಡ ಅಧಿಕಾರಿಗಳು ಇಷ್ಟು ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಸಮಾಧಾನವನ್ನು ಅವ್ರಿಗೆ ಹಾಕಿರ್ತಕ್ಕಂಥದ್ದು. ಅಲ್ಲಿ ಅವರು ಸ್ಥಳೀಯರು ಹೇಳೋ ಪ್ರಕಾರ ಗುಬ್ಬಿ ತಹಸೀಲ್ದಾರ್ ಕಚೇರಿಯಲ್ಲಿ ಇದೇ ತರದ ಅಧಿಕಾರಿಗಳು ಸಾಕಷ್ಟು ಭ್ರಷ್ಟಾಧಿಕಾರಿಗಳು ಇದ್ರು ಕೂಡ ಯಾವುದು ಕೂಡ ಒಂದು ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ವಿಠಲ್. ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ.